टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಕ್ಷಿಣ ಕನ್ನಡದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಂಥ ಪಿಯು ವಿದ್ಯಾರ್ಥಿ ಪತ್ತೆಯಾಗಿದ್ದಾನೆ. ಇಡೀ ರಾಜ್ಯದಲ್ಲೇ ಕೋಲಾಹಲ ಸೃಷ್ಟಿಸಿದಂಥ ಪ್ರಕರಣ ಸುಖಾಂತ್ಯವಾಗಿದೆ. ಹಾಗಾದ್ರೆ ದಿಗಂತ್ ಮನೆ ಬಿಟ್ಟು ಹೋಗಿದ್ಯಾಕೆ? ಕಳೆದ 13 ದಿನಗಳಿಂದ ಎಲ್ಲಿದ್ದ ಆತ? ಸಿಕ್ಕಿದ ಹೇಗೆ? ನೋಡೋಣ ಈ ಸ್ಟೋರಿಲಿ. ಆಕ್ರೋಶ, ಕಿಚ್ಚು, ಅನುಮಾನ, ಆತಂಕ. 13 ದಿನಗಳ ಹಿಂದೆ ಪಿಯುಸಿ ವಿದ್ಯಾರ್ಥಿ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಆತ ಎಲ್ಲಿಗೆ ಹೋದ ಅಂತ ಪೊಲೀಸರು ಟೀಮ್ ಕಟ್ಕೊಂಡ ಹುಡುಕಾಡಿದ್ರು. ಎಷ್ಟೇ ಸರ್ಚ್ ಮಾಡಿದ್ರು ಆತನ ಸುಳಿವಿರಲಿಲ್ಲ. ಆದರೆ ನಿನ್ನೆ ದಿಢೀರನೆ ಪ್ರತ್ಯಕ್ಷವಾಗಿದ್ದಾನೆ. ಕುಟುಂಬದವರ ನಿಟ್ಟುಸಿರು ಬಿಟ್ಟಿದ್ದಾರೆ. ಪರೀಕ್ಷೆಯ ಭಯದಿಂದ ಮನೆ ಬಿಟ್ಟಿದ್ದ ದ್ವಿತೀಯ ಪಿಯು ವಿದ್ಯಾರ್ಥಿ 13 ದಿನಗಳ ಬಳಿಕ ಪ್ರತ್ಯಕ್ಷ. ಟ್ರಾವೆಲ್ ಹಿಸ್ಟ್ರಿ ಕಂಡು ಕಾಕಿ ಶಾಕ್. ಈತನ ಹೆಸರು ದಿಗಂತ್. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯ ನಿವಾಸಿ. ದ್ವಿತೀಯ ಪಿಯು ಓದ್ತಾ ಇದ್ದ. ಫೆಬ್ರವರಿ 25ರಂದು ನಿಗೂಢವಾಗಿ ನಾಪತ್ತೆಯಾಗಿದ್ದ. ಈತನ ಬಗ್ಗೆ ಎಲ್ಲರೂ ತಲೆಕೆಡಿಸಿಕೊಂಡಿದ್ರು. ಎಲ್ಲಿಗೆ ಹೋದ, ಏನಾಯ್ತು, ಹೀಗೆ ನಾನಾ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಬಾಲಕನ ಪತ್ತೆಗೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ವಿಶೇಷ ತನಿಖಾ ತಂಡಗಳನ್ನು ರಚಿಸಿ ತನಿಖೆ ನಡೆಸಿದ್ರು. ಬಾಲಕನ ಸುಳಿವಿರಲಿಲ್ಲ. ಆದ್ರೆ ಈ ಬಾಲಕ ನಿನ್ನೆ ದಿಢೀರನೆ ಪ್ರತ್ಯಕ್ಷವಾಗಿದ್ದಾನೆ. ಎಲ್ಲ ಊಹಾಪೋಹಗಳಿಗೂ ತೆರೆ ಬಿದ್ದಿದೆ. ಬಾಲಕನ ನಾಪತ್ತೆ ಹಿಂದೆ ಕೋಮು ಬಣ್ಣ, ಮಾದಕ ಲೋಕದ ನಂಟು, ಮಂಗಳಮುಖಿಯರ ಸಂಪರ್ಕ, ಹೀಗೆ ವಿವಿಧ ವಿಷಯಗಳೊಂದಿಗೆ ತಳಕು ಹಾಕಿಕೊಂಡಿತ್ತು. ಆದರೆ ಪೊಲೀಸ್ ವಿಚಾರಣೆ ವೇಳೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ದಿಗಂತ್ ತನ್ನ ಪಿಯುಸಿ ಪರೀಕ್ಷೆಗೆ ಹೆದರಿ ಮನೆ ಬಿಟ್ಟು ಹೋಗಿರೋ ವಿಚಾರ ಬಯಲಾಗಿದೆ. ಹುಡುಗ ದೊರೆತ ಮೇಲೆ ಅವನ್ನ ಕೂಲಂಕುಷವಾಗಿ ಸಮಾಧಾನವಾಗಿ ಪ್ರಶ್ನೆ ಮಾಡಿದಾಗ ಆತ ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಬರೀಬೇಕಾಯಿತು. ಸ್ವಲ್ಪ ಎಕ್ಸಾಮಿನ ಪ್ರೆಷರ್ ಅವನ ಮೇಲೆ ಜಾಸ್ತಿ ಆಗಿಬಿಟ್ಟು ನಾನು ಹೋಗಿದ್ದಾಗಿ ಮಾಹಿತಿ ಕೊಟ್ಟಿರ್ತಾನೆ. ಹೌದು, ಫೆಬ್ರವರಿ 25ರಂದು ಸಂಜೆ ಮನೆ ಬಿಟ್ಟ ದಿಗಂತ್ ಕೇವಲ 500 ರೂಪಾಯಿ ಹಣದೊಂದಿಗೆ ಪರಾರಿಯಾಗಿದ್ದ. ಮನೆಯಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಬಂದು ಯಾರದ್ದೋ ಬೈಕ್ಗೆ ಕೈ ಅಡ್ಡ ಹಿಡಿದು ಮಂಗಳೂರಿಗೆ ತೆರಳಿದ್ದಾನೆ. ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾನೆ. ಆ ಬಳಿಕ ಮೈಸೂರು ತಲುಪಿದ್ದಾನೆ. ಇಷ್ಟೊತ್ತಿಗೆ ದಿಗಂತ್ ಕೈಯಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿದೆ. ಮೈಸೂರಿನಿಂದ ಟ್ರೈನ್ ಮೂಲಕ ಕೆಂಗೇರಿ ತಲುಪಿ ಅಲ್ಲಿಂದ ನಂದಿ ಬೆಟ್ಟಕ್ಕೆ ಹೋಗಿದ್ದಾನೆ. ನಂದಿ ಬೆಟ್ಟದ ರೆಸಾರ್ಟ್ ಒಂದರಲ್ಲಿ 3 ದಿನ ಕೆಲಸ ಮಾಡಿ 3,000 ಸಂಪಾದನೆ ಮಾಡಿದ್ದಾನೆ. ನಂತರ ಬೆಂಗಳೂರಿಗೆ ಬಂದು ಪುನಃ ಮೈಸೂರು ಮೂಲಕ ಮುರುಡೇಶ್ವರ ಟ್ರೈನ್ ಹತ್ತಿದ್ದಾನೆ. ರೈಲು ಮಂಗಳೂರಿಗೆ ತಲುಪುವ ವೇಳೆ ತನ್ನ ಮನೆಯ ಸುತ್ತಮುತ್ತ ನಡೆಯುತ್ತಿರುವ ಪೊಲೀಸ್ ಕಾರ್ಯಾಚರಣೆ ಗಮನಿಸಿದ್ದ ದಿಗಂತ್ ಉಡುಪಿಯಲ್ಲಿ ಇಳಿದಿದ್ದಾನೆ. ಉಡುಪಿಯ ಸೂಪರ್ ಮಾರ್ಕೆಟ್ ಒಂದರಲ್ಲಿ ಬಟ್ಟೆ ಖರೀದಿಸಿದ್ದಾನೆ. ಆದರೆ ಬಿಲ್ ಪಾವತಿಸಲು ಹಣವಿಲ್ಲದ ಕಾರಣ ಎಸ್ಕೇಪ್ ಆಗಲು ಯತ್ನಿಸಿದಾಗ ಡಿಮಾರ್ಟ್ ಸಿಬ್ಬಂದಿ ಈತನನ್ನು ಹಿಡಿದು ವಿಚಾರಿಸಿ ಮನೆಯವರಿಗೆ ಮಾಹಿತಿ ನೀಡಿದ್ದಾರೆ. ಮನೆಯವರ ಮಾಹಿತಿ ಆಧಾರದಲ್ಲಿ ದಕ್ಷಿಣ ಕನ್ನಡ ಪೊಲೀಸರು ದಿಗಂತನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸದ್ಯ ಉಚ್ಚ ನ್ಯಾಯಾಲಯದಲ್ಲಿ ದಿಗಂತ ಪೋಷಕರು ಹೇಬಿಯಸ್ ಕಾರ್ಪಸ್ ದಾಖಲಿಸಿರೋ ಕಾರಣ ಬಾಲಕನನ್ನ ಪೊಲೀಸರು ಹೈಕೋರ್ಟ್ಗೆ ಹಾಜರುಪಡಿಸಬೇಕಾಗಿದೆ. ಪ್ರಸ್ತುತ ಬಾಲಕ ದಿಗಂತನ್ನ ಮಂಗಳೂರಿನ ಬೋಂದೇಲ್ನಲ್ಲಿರೋ ಸರ್ಕಾರಿ ಬಾಲಮಂದಿರದಲ್ಲೇ ಇರಿಸಲಾಗಿದೆ. ಮನೆಯವ್ರನ್ನ ಮೀಟ್ ಮಾಡಿಸಿದ್ದೀವಿ. ಮತ್ತು ಬಾಲಕ ಈಗ ಸದ್ಯಕ್ಕೆ ಸರ್ಕಾರಿ ಬಾಲಮಂದಿರದಲ್ಲಿದ್ದಾನೆ. ಮತ್ತು ನೆಕ್ಸ್ಟು ಅವನನ್ನು ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹೇಬಿಯಸ್ ಕಾರ್ಪಸ್ ಹಾಕಿರೋದ್ರಿಂದ ಪ್ರೊಡ್ಯೂಸ್ ಮಾಡಿ ಮತ್ತು ನ್ಯಾಯಾಲಯ ಏನು ನಮಗೆ ಆದೇಶ ಮಾಡುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಇಷ್ಟೋ ದಿನ ಸ್ಮಶಾನ ಮೌನ ಆವರಿಸಿದ್ದ ದಿಗಂತ ಮನೆಯಲ್ಲಿ ಮತ್ತೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಜಾತಿ ಧರ್ಮ ಮರೆತು ಜನ ಮಾಡಿದ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.